ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಬೆಳಗ್ಗೆನೇ ತುಂಬಾ ಟ್ರಾಫಿಕ್ ಆಗಿಬಿಟ್ಟಿದೆ. ಇದು ಬಂದ್ಬಿಟ್ಟು ನಾನು ಪ್ರತಿದಿನ ಸ್ಕೂಲ್ಗೆ ಹೋಗುವಂಥ ಒಂದು ದಾರಿ ಆಗಿದೆ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ದೊಡ್ಡ ವೆಹಿಕಲ್ಸ್ ಬಂದಿದೆ ಅಂದರೆ ಬೇರೊಂದು ಗಾಡಿ ಮೂವ್ ಆಗೋದಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಬಟ್ ಆದರೂ ಸಹ ಒಂದು ದೊಡ್ಡ ವೆಹಿಕಲ್ಸ್ ಎಲ್ಲನೂ ಇದೇ ರೋಡಲ್ಲಿ ತುಂಬಾ ಓಡಾಡ್ತಾ ಇರ್ತವೆ. ಯಾಕಂದರೆ ಮೇನ್ ರೋಡ್ಗೆ ಹತ್ತಿರ ಇದೆ ಅಂತ ಹೇಳಿಬಿಟ್ಟು ನಂತರ ನಾವು ಆ ಟ್ರಾಫಿಕ್ಕು ಮೂವ್ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದೆ. ಬೇರೆ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದು ಬೇರೆ ನಂದು ಇವತ್ತು ಗಾಡಿ ಕೀನು ಸಿಗಲಿಲ್ಲ, ಎಲ್ಲಿ ಹಾಕ್ಬಿಟ್ಟಿದ್ನೋ ಗೊತ್ತಾಗಲಿಲ್ಲ. ನಂತರ ನಮ್ಮ ಹಸ್ಬೆಂಡೇ ಬಿಡ್ತೀನಿ ಅಂತ ಹೇಳಿದ್ರು. ಸ್ಕೂಲೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಬರೋಷ್ಟೊತ್ತಿಗೆ ಮಕ್ಕಳಿಬ್ರು ಸಹ ಆಟ ಆಡ್ತಾಯಿದ್ರು. ಆಮೇಲೆ ಬಂದು ಅಮ್ಮ ವಾಕಿಂಗ್ ಹೋಗೋಣ ಅಂದರು. ಸರಿ ಅಂತ ನಾನು ಕರ್ಕೊಂಡು ಹೊರಗಡೆ ಹೋಗ್ತಾ ಇರುವಾಗ ಈ ಒಂದು ರೋಸ್ ಗಿಡ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು. ಇಷ್ಟೊಂದು ಸಣ್ಣ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳು ಬಿಟ್ಟಿದೆ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು, ಯೆಲ್ಲೋ ಕಲರು. ನಂತರ ಇವರಿಬ್ಬರು ಸಹ ಅಂಗಡಿ ಇತ್ತು ಅಲ್ಲಿ, ಏನೋ ತಗೊಡು ಅಂತ ಹೇಳಿದ್ರು. ಇಬ್ಬರು ಏನೋ ಜೆಲ್ಲಿ ಮತ್ತು ಚಾಕ್ಲೇಟ್ ಏನೋ ತಗೊಂಡ್ರು. ನಂತರ ನಾನು ನಮ್ಮ ಚಿಕ್ಕವನ್ನ ಕರ್ಕೊಂಡು ಮನೆ ಕಡೆ ಹೊರಟೆ. ಹೋಗುವಷ್ಟೊತ್ತಿಗೆ ನಮ್ಮ ಅತ್ತೆಯವರು ಇಲ್ಲಿ ಹೆಸರು ಕಾಳು ಲಾಡು ಮಾಡ್ತಾಯಿದ್ದಾರೆ. 3 ಬೇಕು ಅಂತ ಹೇಳಿದ್ನಂತೆ, ಅದಕ್ಕೋಸ್ಕರ ಅವರು ಮಾಡ್ತಾಯಿದ್ದಾರೆ. ಇದು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ. ಈ ಒಂದು ಹೆಸರು ಕಾಳು ನಮ್ಮ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ಅದರಿಂದ ನಮ್ಮ ಅತ್ತೆಯವರು ಆಗಾಗ ಇದನ್ನು ಮಾಡ್ತಾನೆ ಇರ್ತಾರೆ. ಚೆನ್ನಾಗಿದೆಯಾ? ಮಕ್ಕಳಿಗೂ ಸಹ ಈ ಒಂದು ಹೆಸರು ಕಾಳು ಲಾಡು ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇದರ ಒಂದು ರೆಸಿಪಿ ಬೇಕಾದರೆ ದಯವಿಟ್ಟು ಮೆನ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.